ಸತ್ಯಮೇವ ಜಯತೆ ಈ ಮಾತನ್ನು ಹೇಳೋದಕ್ಕೆ ಕಾರಣ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಬಹುದೊಡ್ಡ ಸುಳ್ಳು ಸುಪ್ರೀಂ ಕೋರ್ಟ್ನ ಒಂದು ತೀರ್ಪನ್ನ, ಒಂದು ಕ್ರಮವನ್ನ ತಿರುಚಿ ಹೇಳಿರುವಂತಹ ವರದಿ ಇಡೀ ರಾಜ್ಯದ ಜನಕ್ಕೆ ಅವರುಗಳ ಕಿವಿಗೆ ಹೂವಿಡುವಂತಹ ಪ್ರಯತ್ನ ಅಚ್ಚುಕಟ್ಟಾಗಿ ಮಾಡಿದಂತಹ ದೈತ್ಯ ಸಂಸ್ಥೆಗಳು, ಸ್ಯಾಟಲೈಟ್ ಚಾನೆಲ್ಗಳು ತಮ್ಮ ವಿಶ್ವಾಸಾರ್ಹತೆಯ ಯೋಗ್ಯತೆ ಇಷ್ಟೇ, ಒಂದು ಕೇಬಲ್ ಟಿವಿ ಚಾನೆಲ್ಗಿಂತೂ ಕಟ್ಟ ಕಡೆಯದಾಗಿ ನಾವು ನಮ್ಮ ಎಥಿಕ್ಸ್ ಅನ್ನ ಬಳಸ್ತೀವಿ. ಯಾಕಂದ್ರೆ ಕೆಲವು ಕೇಬಲ್ ಚಾನೆಲ್ಗಳು ಯಾವ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಥವಾ ಸ್ಯಾಟಲೈಟ್ ಚಾನೆಲ್ಗಳಿಗಿಂತೂ ತುಂಬ ಉತ್ತಮವಾದಂತಹ ಎಥಿಕ್ಸ್ ಅನ್ನ ಇಟ್ಕೊಂಡಿದ್ದಾವೆ. ಆದಾಗ್ಯೂ ಕೆಲವು ಸ್ಯಾಟಲೈಟ್ ಚಾನೆಲ್ಗಳ ಸ್ಥಿತಿ, ಗತಿ, ರೀತಿ, ನೀತಿ, ಅವುಗಳ ಬದ್ಧತೆ, ಅವುಗಳ ತತ್ವ ಸಿದ್ಧಾಂತ, ಅವುಗಳು ಪಾಲಿಸ್ತಿರುವಂತಹ ಎಥಿಕ್ಸ್ ಕಸದ ಗುಂಡಿಗಿಂತ ಕಡೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಸಾರಿರುವಂಥದ್ದನ್ನು ನೀವೆಲ್ಲರೂ ನೋಡಿದ್ದೀರಿ. ಆದ್ರೆ ಈಗ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪನ್ನು, ಒಂದು ಆದೇಶವನ್ನು ತಿರುಚಿ ಮಾಡಿರುವಂತಹ ವರದಿ ಮುಂದಿನ ದಿನಮಾನಗಳಲ್ಲಿ ಕನಿಷ್ಠ 3 ಸ್ಯಾಟಲೈಟ್ ಚಾನೆಲ್ಗಳ ಪ್ರಸಾರ ಒಂದಷ್ಟು ದಿನಗಳ ಕಾಲ ರದ್ದಾಗಬಹುದು. ಬ್ಲಾಂಕಲ್ಲಿ ಹೋದ್ರೆ ಅಂತಹ ಸುದ್ದಿ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಜನ ಆ ಕ್ಷಣಕ್ಕೆ ಮಾನ, ಮರ್ಯಾದೆ, ಮಗದೊಂದು ಎಲ್ಲ ಇದ್ರೆ, ಆತ್ಮಸಾಕ್ಷಿ ಅನ್ನೋದಿದ್ರೆ, ಇಲ್ಲಪ್ಪ ನಾನು ಎಥಿಕಲ್ ಜರ್ನಲಿಸಮ್ ಮಾಡ್ತಿದ್ದೀನಿ, ನನಗೊಂದಷ್ಟು ಎಥಿಕ್ಸ್ ಇದೆ ಅನ್ನೋದಿದ್ರೆ ಆ ಚಾನೆಲ್ನಲ್ಲಿ ಆ ಕ್ಷಣದಿಂದ ಮುಂದುವರಿಬಾರದು. ಕಾರಣ ಇಷ್ಟೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕನ್ನಡದ ಕೆಲ ಉಪಗ್ರಹ ಸುದ್ದಿವಾಹಿನಿಗಳು ಸುಪ್ರೀಂ ಕೋರ್ಟ್ ಆದೇಶವೊಂದನ್ನು ಉದ್ದೇಶಪೂರ್ವಕವಾಗಿ ತಿರುಚಿ ಪ್ರಸಾರ ಮಾಡಿವೆ. ಹೀಗಂತ ಆರೋಪಿಸಿ ಅಹಮದಾಬಾದ್ ಮೂಲದ ಖ್ಯಾತ ವಕೀಲ ದೀಪಕ್ ಖೋಸ್ಲಾ ಅವರು ಭಾರತದ ಮುಖ್ಯ ನ್ಯಾಯಮೂರ್ತಿ CJI BR ಗವಾಯಿ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ನ್ಯಾಯಾಂಗ ನಿಂದನೆ ಮತ್ತು ತಪ್ಪು ಮಾಹಿತಿ ಪ್ರಸಾರ ತಡೆಯಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಪತ್ರದಲ್ಲಿ ದಾಖಲಿಸಿ ಒಂದಷ್ಟು ಮನವಿಗಳನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಭಾರತದ ಮುಖ್ಯ ನ್ಯಾಯಮೂರ್ತಿಗೇನೆ ನೇರವಾಗಿ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಕನ್ನಡದ ಸ್ಯಾಟಲೈಟ್ ಚಾನೆಲ್ಗಳು, ಮೈನ್ ಸ್ಟ್ರೀಮ್ ಮೀಡಿಯಾದ ಚಾನೆಲ್ಗಳು, ಅವುಗಳ ವಿಶ್ವಾಸಾರ್ಹತೆ ಎಲ್ಲಿಗೆ ಬಂದು ನಿಂತಿದೆ ಅಂದರೆ, ಎಷ್ಟೋ ಜನ ಅವರ ಮನೆಯಲ್ಲಿ ಬರ್ತಿರೋ ಕೇಬಲ್ಗಳಲ್ಲಿ ಅಂತಹ ಚಾನೆಲ್ಗಳನ್ನ ಕಿತ್ತು ಬಿಸಾಕ್ಸಿದ್ದಾರೆ. ಇನ್ನು ಸಾಧ್ಯ ಆದರೆ ಇನ್ನು ಮೇಲೆ ಮೈನ್ ಸ್ಟ್ರೀಮ್ ಮೀಡಿಯಾದ ಯಾವ ಚಾನೆಲ್ಗಳನ್ನು ಕೂಡ ಯಾರು ಕೂಡ ಮೂಸಿಯೂ ನೋಡೋದಿಲ್ಲ ಅನ್ನುವಂತಹ ಸ್ಥಿತಿಗೆ ಈ ಸುದ್ದಿವಾಹಿನಿಗಳ ವಿಶ್ವಾಸಾರ್ಹತೆ ಬಂದು ನಿಂತಿದೆ. ಏನು ಹೇಳಿದ್ದಾರೆ ಅದರಲ್ಲಿ? ಖೋಸ್ಲಾ ಅವರು ತಮ್ಮ ಪತ್ರದಲ್ಲಿ 2025 ಮೇ 5ರಂದು ಸುಪ್ರೀಂ ಕೋರ್ಟ್ ನೀಡಿದ್ದ ರಿಟ್ ಪಿಟಿಷನ್ ಸಂಖ್ಯೆ 184/225 ಅನಾಮಿಕ ಸಲ್ಲಿಸಿದ್ದಂತಹ ಕ್ರಿಮಿನಲ್ ರಿಟ್ ಅರ್ಜಿ ಆದೇಶಕ್ಕೆ ಸಂಬಂಧಿಸಿದಂತೆ ಕನ್ನಡದ ಸುದ್ದಿವಾಹಿನಿಗಳು ಸಾರ್ವಜನಿಕರನ್ನ ದಾರಿ ತಪ್ಪಿಸುತ್ತಿವೆ ಎಂದು ಆರೋಪಿಸಿದ್ದಾರೆ. ಅರ್ಜಿಯನ್ನ ವಿಳಂಬ ಮತ್ತು ದೋಷಗಳ ಆಧಾರದ ಮೇಲೆ ಅಥವಾ ಹಳೆಯ ದೂರು ಅಥವಾ ಸೂಕ್ತ FIR ಇಲ್ಲದ ಕಾರಣಗಳಿಗಾಗಿ ಮಾತ್ರ ತಿರಸ್ಕರಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ನ್ಯಾಯಾಲಯವು ಪ್ರಕರಣದ ಅರ್ಹತೆಯನ್ನು ಪರಿಗಣಿಸಿಲ್ಲ, ತೀರ್ಪು ನೀಡಿಲ್ಲ. ಇದರ ಹೊರತಾಗಿಯೂ ಸುಪ್ರೀಂ ಕೋರ್ಟ್ ಪ್ರಕರಣದ ಅರ್ಹತೆಗಳನ್ನು ನಿರ್ಧರಿಸಿದೆ, ಆರೋಪಗಳ ವಿರುದ್ಧ ತೀರ್ಪು ನೀಡಿದೆ ಮತ್ತು ವಿಷಯವನ್ನು ಅಂತಿಮವಾಗಿ ಮುಕ್ತಾಯಗೊಳಿಸಿದೆ ಅನ್ನುವ ರೀತಿಯಲ್ಲಿ ಕೆಲ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಥವಾ ಸ್ಯಾಟಲೈಟ್ ಚಾನೆಲ್ಗಳು ತಪ್ಪು ಮಾಹಿತಿಯನ್ನ, ಸುಳ್ಳು ವರದಿಯನ್ನ ಅಥವಾ ಸುಪ್ರೀಂ ಕೋರ್ಟ್ನ ಆದೇಶವನ್ನ ತಿರುಚಿದ ವರದಿಯನ್ನ ಪ್ರಸಾರ ಮಾಡಿವೆ ಅನ್ನುವುದನ್ನು ಆರೋಪಿಸಿದ್ದಾರೆ. ಅತ್ಯಂತ ಸ್ಪಷ್ಟವಾಗಿ ಇದು ನ್ಯಾಯಾಂಗ ನಿಂದನೆ. ಯಾರೋ ಮಾಡಿದ್ದಲ್ಲ. ಪ್ರಜಾಪ್ರಭುತ್ವದ ಕಾವಲು ನಾಯಿಗಳು, ನಾಯಿಗಳಿಗಿಂತ, ಹುಚ್ಚು ನಾಯಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಬೊಗಳುವ ಪ್ರದರ್ಶನವನ್ನು TV ಪರದೆಗಳಲ್ಲಿ ತೋರಿಸಿರುವಂಥದ್ದು. ಅದು ಏನು? ಈ ನೆಲದ ಅತ್ಯುನ್ನತ ನ್ಯಾಯ ವ್ಯವಸ್ಥೆ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಅವರು ತಿರುಚಿರುವಂಥದ್ದು. ಖೋಸ್ಲಾ ಅವರ ಪ್ರಕಾರ ಏನಾಗಿದೆ? ಈ ಸುಳ್ಳು ವರದಿಯು ಕರ್ನಾಟಕದಲ್ಲಿ ನಡೆಯುತ್ತಿರುವ ಧರ್ಮಸ್ಥಳ ಪೊಲೀಸ್ ಠಾಣೆಯ FIR, SIT ರಚನೆ ಮತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ಬಾಕಿ ಇರುವಂತಹ ರಿಟ್ ಅರ್ಜಿ ಸಂಖ್ಯೆ
2775/2025 ಸೇರಿದಂತೆ ಇತರೆ ವಿಚಾರಗಳು ಮುಕ್ತಾಯಗೊಂಡಿವೆ ಎಂಬ ತಪ್ಪು ಸಂದೇಶವನ್ನು ಸಾರ್ವಜನಿಕರಿಗೆ ನೀಡುತ್ತಿವೆ. ಇದರಿಂದಾಗಿ ನ್ಯಾಯಾಂಗದ ಮೇಲಿನ ಸಾರ್ವಜನಿಕರ ನಂಬಿಕೆ ಹಾಳಾಗುವುದಲ್ಲದೆ ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆಯುತ್ತಿರುವ ಪ್ರಕ್ರಿಯೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಸುದ್ದಿವಾಹಿನಿಗಳಿಗೆ ಇದನ್ನು ನಿಲ್ಲಿಸುವಂತೆ ಮನವಿ ಮಾಡಿದ್ರೂ ಅವರು ತಮ್ಮ ತಪ್ಪನ್ನ ತಿದ್ದಿಕೊಳ್ಳದೆ ಅದೇ ತಪ್ಪು ವರದಿಯನ್ನು ಮುಂದುವರಿಸುತ್ತಿದ್ದಾರೆ ಅಂತ ಖೋಸ್ಲಾ ಅವರು ಪತ್ರದಲ್ಲಿ ದಾಖಲಿಸಿರುವಂಥದ್ದು. ಈ ವಿಷಯವನ್ನ ಸ್ವಯಂ ಪ್ರೇರಿತವಾಗಿ ಪರಿಗಣಿಸಲು ತಪ್ಪು ಮಾಡುವ ಪ್ರಸಾರಕರಿಗೆ ನ್ಯಾಯಾಂಗ ನಿಂದನೆ ಅಥವಾ ವರದಿ ಮಾಡುವ ಮಾನದಂಡಗಳ ಉಲ್ಲಂಘನೆಗಾಗಿ ನೋಟಿಸ್ ಜಾರಿಗೊಳಿಸಿ ಇಂತಹ ತಪ್ಪು ಮರುಕಳಿಸದಂತೆ ತಡೆಯಲು ನ್ಯಾಯಾಂಗ ಆದೇಶಗಳ ನಿಖರ ವರದಿಗಾಗಿ ಮಾರ್ಗಸೂಚಿಗಳನ್ನು ರೂಪಿಸಲು ಸಿಜೆಐ ಅವರಿಗೆ ವಕೀಲ ಖೋಸ್ಲಾ ಅವರು ಮನವಿ ಮಾಡಿದ್ದಾರೆ. ನ್ಯಾಯಾಂಗ ಪ್ರಕಟಣೆಗಳ ಸಮಗ್ರತೆಯನ್ನು ಕಾಪಾಡಲು ಸಿಜೆಐ ಅವರು ಸಮಯೋಚಿತ ಹಸ್ತಕ್ಷೇಪ ಅಗತ್ಯ ಅಂತ ಕೂಡ ಅವರು ಕೇಳಿರುವಂಥದ್ದು. ತೀರಾ ಸುಜಾತಾ ಭಟ್ಟೋ ಅಥವಾ ಚಿನ್ನಯ್ಯನನ್ನ ಕಳ್ಳ ಅನ್ನುವಂಥದ್ದು ಅಥವಾ ಒಡನಾಡಿ ಸಂಸ್ಥೆಯ ಜೊತೆಯಲ್ಲಿ ಗುರುತಿಸಿಕೊಂಡಿರೋ ಹೆಣ್ಣು ಮಗಳ ಬಗ್ಗೆ ತುಂಬ ಕೆಟ್ಟದಾಗಿ ಆಕೆಯ ಚಾರಿತ್ರ್ಯಹರಣ ಮಾಡುವಂಥದ್ದು, ಇವೆಲ್ಲವನ್ನ ಮಾಡಿದ್ರೆ ಆ ಜನ, ಶಕ್ತಿ ಇರೋ ಜನ ಆ ಚಾನೆಲ್ಗಳ ವಿರುದ್ಧ ಕೇಸ್ ಹಾಕ್ತಾರೆ. ಆದರೆ ಸುಪ್ರೀಂ ಕೋರ್ಟ್ನ ಆದೇಶವನ್ನೇ ಇವರು ತಿರುಚಿ ಬಾಯಿಗೆ ಬಂದ ರೀತಿಯಲ್ಲಿ ಕೆಟ್ಟದಾಗಿ ಹೇಳ್ತಾ ನಿಂತು ಬಿಟ್ರೆ ಸುಪ್ರೀಂ ಕೋರ್ಟ್ ಕೂಡ ಸಾಮಾನ್ಯ ರೀತಿ ಕೂರೋದಿಲ್ಲ. ಅಲ್ಲಿಗೆ ಅತ್ಯಂತ ಸ್ಪಷ್ಟ, ನೀವು ನಂಬರ್ 1, ನಂಬರ್ 10, ನಂಬರ್ 19, 26 ಅಲ್ವೇ ಅಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾಗಳೆಲ್ಲವೂ ಕೂಡ ನ್ಯೂಸ್ ಚಾನೆಲ್ಗಳು ತಮ್ಮ ವಿಶ್ವಾಸಾರ್ಹತೆಯನ್ನ ಗೊತ್ತಿಲ್ಲ ಯಾವುದಾದ್ರೂ ವಿಶೇಷವಾದಂತಹ ಸವಲತ್ತಿಗೋಸ್ಕರನೋ ಸಹಕಾರಕ್ಕೋಸ್ಕರನೋ ಪ್ರಮಾಣ ಪ್ರಸಾದಗಳಿಗೋಸ್ಕರನೋ ಗೊತ್ತಿಲ್ಲ, ಅವರು ಮಾರ್ಕೊಂಡಿರಬಹುದು, ಪ್ರಭಾವಕ್ಕೊಳಗಾಗಿರಬಹುದು. ಆದರೆ ಒಂದು ಸುದ್ದಿ ಸಂಸ್ಥೆ ನಡೆಸುವಂಥವ್ರು ಅಥವಾ ಪತ್ರಿಕೋದ್ಯಮ ಓದಿರುವಂಥವ್ರು ಯಾರೇ ಇರಬಹುದು, ಅವ್ರಿಗೊಂದು ಮೀಡಿಯಾ ಲಾಸ್ ಆ್ಯಂಡ್ ಎಥಿಕ್ಸ್ ಅಂತ ಒಂದು ಸ್ಪೆಷಲ್ ಚಾಪ್ಟರ್ ಇರುತ್ತೆ. ಆ ಡಿಗ್ರಿ ಇರಲಿ, ಮಾಸ್ಟರ್ ಡಿಗ್ರಿ ಇರಲಿ, ಅದನ್ನು ಅಲ್ಲಿ ಓದುವಾಗ ಸರಿಯಾಗಿ ಓದ್ಕೊಂಡಿದ್ರೆ ಇಲ್ಲಿಗೆ ಬಂದಾಗ ಸರಿಯಾದ ರೀತಿಯಲ್ಲಿ ಅದನ್ನು ಬಳಕೆ ಮಾಡ್ಬೋದು ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ವರದಿ ಮಾಡುವಂತಹ ಕ್ರಮವೂ ಕೂಡ ಬರುತ್ತೆ. ಅದು ಬಿಟ್ಟರೆ ಸೊಂಟದ ಕೆಳಗಿನ ಭಾಷೆಗಳನ್ನೆಲ್ಲ ಹೇಳಿಕೊಂಡು ನಾನು ಸುದ್ದಿ ಓದ್ತೀನಿ ಅಥವಾ ಒಂದು ವರದಿಯನ್ನು, ಒಂದು ವಿಷಯವನ್ನು ವಿಶ್ಲೇಷಿಸ್ತೀನಿ ಅಂದರೆ ಅಂಥವರು ಪತ್ರಕರ್ತರಾಗಿ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಳೋದಕ್ಕಿಂತ ಬೇರೆ ಏನಾದರೂ ಕೆಲಸ ಮಾಡಿಕೊಳ್ಳುವಂಥದ್ದು ಉತ್ತಮ ಅಂತ ಅನಿಸುತ್ತೆ. ಪತ್ರಿಕೋದ್ಯಮ ಒಂದು ಜರ್ನಲಿಸಮ್ ಓದ್ಕೊಂಡಿರುವಂಥವ್ರಿಗೆ ಅನಿಸುತ್ತೆ. ಆದಾಗ್ಯೂ ಅಂಥವರ ಕೈಗಳಿಗೂ ಕೂಡ ಕೆಲವರು ಕೆಲಸ ಮಾಡ್ತಾರೆ ಅಂದರೆ ಅದು ನಾಚಿಕೆಗೇಡಿನ ಒಂದು ಸಂಗತಿ ಆಗತ್ತೆ. ಮತ್ತು ಇವತ್ತಿನ ಮೇನ್ ಸ್ಟ್ರೀಮ್ ಮೀಡಿಯಾಗಳೆಲ್ಲವೂ ಕೂಡ ಬಹುಪಾಲು ತಮ್ಮ ವಿಶ್ವಾಸಾರ್ಹತೆಯನ್ನು ಅಡ ಇಟ್ಟು ಕೂತಿರುವಂತಹ ಸಂದರ್ಭದಲ್ಲಿ ಪರ್ಯಾಯ ಮಾಧ್ಯಮಗಳು ಸತ್ಯ ಹೇಳುವ ಪ್ರಯತ್ನ ಮಾಡ್ತವೆ. ಇಲ್ಲೂ ಕೂಡ ಪರಿಪೂರ್ಣ ಸತ್ಯ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆದಾಗ್ಯೂ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನೂ ಕೂಡ ನಾವು ತಿರುಚಿ ತಿದ್ದಿ ಸುಳ್ಳು ವರದಿ ಮಾಡ್ತಿದ್ದೀವಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅನ್ನೋದಾದರೆ ನ್ಯಾಯಾಂಗ ವ್ಯವಸ್ಥೆ ಸುಮ್ಮನೆ ಕೂರೋದಿಲ್ಲ, ಸರಿಯಾದ ಕ್ರಮ ಕೈಗೊಳ್ಳುತ್ತೆ. ಕನಿಷ್ಠ 3 ಸೆಕೆಂಡ್ ಬ್ಲ್ಯಾಕ್ ಸ್ಕ್ರೀನ್ ವರದಿ ಪ್ರಸಾರ ಮಾಡದಂತೆ ನಿರ್ಬಂಧ ಹೇಳಿಬಿಟ್ರೆ ಆ ಚಾನೆಲ್ಗಳ ವಿಶ್ವಾಸಾರ್ಹತೆ 3 ಕಾಸಿಗೆ ಹರಾಜಾದಂತೆಯೇ ಸರಿ. ಸತ್ಯಮೇವ ಜಯತೆ.